ನಮಸ್ಕಾರ, SFTV ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ರಾಸ ಹನುಮಂತೇಗೌಡ. ಕಾವೇರಿ ಕಣಿವೆಯಲ್ಲಿ ಮತ್ತೆ ಹಚ್ಚಿದ ಕಿಚ್ಚು. ಟ್ರಯಲ್ ಬ್ಲಾಸ್ಟ್ಗೆ ಸಜ್ಜಾಯಿತು ಜಿಲ್ಲಾಡಳಿತ. ರೊಚ್ಚಿಗೆದ್ದ ಕರ್ನಾಟಕ ರಾಜ್ಯ ರೈತ ಸಂಘ. ಮಂಡ್ಯದಲ್ಲಿ ಶುರುವಾಯಿತು ಧರಣಿ ಸತ್ಯಾಗ್ರಹ. ಇಂದು ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ಕರ್ನಾಟಕ ರಾಜ್ಯ ರೈತ ಸಂಘ ಬೃಹತ್ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೆ. ಕೆಆರ್ಎಸ್ ಅಣೆಕಟ್ಟೆಯ ಸುತ್ತಮುತ್ತ ಗಣಿಗಾರಿಕೆಯನ್ನು ನಿಷೇಧಿಸಿದ್ದು, ಜಿಲ್ಲಾಡಳಿತ ಟ್ರಯಲ್ ಬ್ಲಾಸ್ಟ್ ಮಾಡುವ ಮುಖಾಂತರ ಗಣಿಗಾರಿಕೆ ಮಾಡಲು ಅನುವು ಮಾಡಿಕೊಡುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಇಂದು ಧರಣಿ ಸತ್ಯಾಗ್ರಹವನ್ನು ನಡೆಸಿತು. ಯಾವುದೇ ಕಾರಣಕ್ಕೂ ಕೆಆರ್ಎಸ್ ಅಣೆಕಟ್ಟೆಯ 20 ಕಿಲೋಮೀಟರ್ ಸುತ್ತ ಯಾವುದೇ ಟ್ರಯಲ್ ಬ್ಲಾಸ್ಟಿಂಗ್ ನಡೆಸಕೂಡದು ಎಂದು ಆರೋಪ ಮಾಡಿದೆ. ಕರ್ನಾಟಕ ರಾಜ್ಯ ರೈತ ಸಂಘದ ಧರಣಿ ಸತ್ಯಾಗ್ರಹದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಬಡಗಲಪುರ ನಾಗೇಂದ್ರ ಅವರು ಜಿಲ್ಲಾಡಳಿತ ನ್ಯಾಯಾಲಯದ ನೆಪವೊಡ್ಡು ಟ್ರಯಲ್ ಬ್ಲಾಸ್ಟಿಂಗ್ ಮಾಡುವ ಮುಖಾಂತರ ಲಕ್ಷಾಂತರ ರೈತರ ಬಾಳಿಗೆ ಬೆಂಕಿ ಇಡುತ್ತಿದೆ ಎಂದು ಆರೋಪಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಮಂಡ್ಯ ಜಿಲ್ಲಾಧ್ಯಕ್ಷರಾದಂತಹ ಎಲ್ ಕೆಂಪುಗೌಡರು ಮಾತನಾಡಿ, ಮೊದಲು ರೈತರ ಜೀವನವನ್ನು ಉಳಿಸಬೇಕು, ನಂತರ ಬೇರೆ ಯಾವುದೇ ಸೋಕಿಗಳನ್ನು ಮಾಡಲಿ. ಆ ಉದ್ದೇಶದಿಂದ ಯಾವುದೇ ಟ್ರಯಲ್ ಬ್ಲಾಸ್ಟಿಂಗ್ ಮಾಡದೆ ರೈತರ ಜೀವನವನ್ನು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕು ಎಂದು ನುಡಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ವಕ್ತಾರೆಯಾದಂತಹ ಸುನೀತಾ ಪುಟ್ಟಣ್ಣಯ್ಯನವರು ಮಾತನಾಡಿ, ಕರ್ನಾಟಕ ರಾಜ್ಯ ರೈತ ಸಂಘ ಕೆಆರ್ಎಸ್ ಉಳಿವಿಗಾಗಿ ಹೋರಾಟ ಮಾಡುತ್ತದೆ, ಇದು ನಿರಂತರ ಹೋರಾಟವಾಗಲಿದೆ ಎಂದು ನುಡಿದರು. ಈಗ ಸರ್ಕಾರನೇ ಇದಕ್ಕೆ ಇನ್ವಾಲ್ವ್ ಆಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಯವರು ಯಾವುದೇ ರೀತಿಯಾದ ಒಂದು ತೀರ್ಮಾನವನ್ನ ತಗೋಬಂದಿತ್ತು. ಇವಾಗ ನಿಲ್ಸಿದ್ರೆ ಈಗ ನಿಲ್ಸಿ ಈಗ ಹೆಂಗೋ ಗಣಿಗಾರಿಕೆ ಮುಂದಾಗ್ತದೆ, ಸುಮ್ಮನೆ ಇದ್ರೆ ಆಗ್ಬೋದಿಲ್ಲ. ಈಗ ಕಲ್ಲಬೇಡಿ ಕಟ್ಟೆ ಸುಮ್ಮನೆ ಸಮಾಜದಲ್ಲಿ ನಾವೆಲ್ಲರೂ ಕೂಡ ವ್ಯವಸಾಯ ಮಾಡಬೇಕು, ಬೆಂಗಳೂರು ನೀರು ಕುಡಿಯೋದು ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಆ ನೀರು ಲಕ್ಷಾಂತರ ಕೋಟ್ಯಾಂತರ ಜನ ನಂಬ್ಕೊಂಡಿದ್ದಾರೆ. ಇದನ್ನ ಉಳಿಸ್ಬೇಕಾದ್ರೆ ನಾವು ರೈತ ಸಂಘಟನೆಯವರೆಲ್ಲ ಇನ್ನೂ ತೀವ್ರವಾಗಿ ನಾವೆಲ್ಲರೂ ಕೂಡ ಹೋರಾಟವನ್ನು ತೀವ್ರವಾಗಿ ಮಾಡಬೇಕು. ಮತ್ತೆ ಇದು ಹೇಳ್ತಾರೆ ದುಶ್ಮನ್ ಕಹಾ ಹೈ ಅಂದ್ರೆ ಬಗಲ್ ಮೇ ಹೈ ಅಂತ, ಪಕ್ಕದಲ್ಲೇ ಇರ್ತಾರೆ ಶತ್ರುಗಳು. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದೇ ಸಂದರ್ಭದಲ್ಲಿ ಧರಣಿ ನಿರತ ಸ್ಥಳಕ್ಕೆ ಆಗಮಿಸಿದ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿ, ನಾನು ನಿಮ್ಮೊಂದಿಗೆ ಇರುತ್ತೇನೆ, ಸರ್ಕಾರದೊಂದಿಗೆ ಹಾಗೂ ಅಧಿಕಾರಿಗಳೊಂದಿಗೆ ಈ ನಿಟ್ಟಿನಲ್ಲಿ ಮಾತನಾಡುತ್ತೇನೆ. ಮೊದಲು ಕಾವೇರಿ, ನಂತರ ಮಿಕ್ಕಿದ್ದೆಲ್ಲವೂ ಎಂದು ನುಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮನವಿ ಪತ್ರವೊಂದನ್ನು ನೀಡಿದರು. ನಾನು ನಿಮ್ಮ ಈ ಹೋರಾಟ ಏನಿದೆ ಟ್ರಯಲ್ ಬ್ಲಾಸ್ಟನ್ನು ಮಾಡ್ತಕ್ಕಂಥದ್ದಕ್ಕೆ ನಿಲ್ಲಿಸ್ತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂಥ ಮೇಲಿನ ಅಧಿಕಾರಿಗಳಿಗೂ ಚರ್ಚೆ ಮಾಡ್ತೀನಿ. ಇಲ್ಲಿರ್ತಕ್ಕಂಥ ರೈತರ ಒಂದು ಆತಂಕಗಳು ಮತ್ತು ಮುಂದೆ ಆಗ್ತಕ್ಕಂಥ ಒಂದು ಪರಿಸರದ ಮೇಲೆ ಆಗ್ತಕ್ಕಂಥ ಒಂದು ಸಮಸ್ಯೆಗಳಿರ್ಬೋದು. ಇತ್ತೀಚೆಗೆ ನ್ಯಾಯಾಲಯದ ಆದೇಶದ ಮೇರೆಗೆ ಈ ಒಂದು ಬೆಳವಣಿಗೆ ಏನಾಗಿದೆ ಇದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಏನಿದೆ, ಅಭಿಪ್ರಾಯಕ್ಕೆ ನನ್ನದು ಸಹ ಸಹಮತ ಇದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಬಡಗಲಪುರ ನಾಗೇಂದ್ರ, ಜಿಲ್ಲಾಧ್ಯಕ್ಷರಾದಂಥ ಎಲ್ ಕೆಂಪುಗೌಡ, ಪಾಂಡವಪುರ ತಾಲೂಕು ಅಧ್ಯಕ್ಷರಾದಂಥ ಕೆನ್ನಾಳ್ ನಾಗರಾಜು, ಕರ್ನಾಟಕ ರಾಜ್ಯ ರೈತ ಸಂಘದ ವಕ್ತಾರೆಯಾದಂತಹ ಸುನೀತಾ ಪುಟ್ಟಣ್ಣಯ್ಯ ಹಾಗೂ ಎಲ್ಲ ತಾಲೂಕು ಘಟಕದ ಅಧ್ಯಕ್ಷರು, ಕಾರ್ಯಕರ್ತರು, ಹಲವಾರು ರೈತರು, ಎಲ್ಲ ಸಂಘಟನೆಯ ಮುಖ್ಯಸ್ಥರು ಹಾಜರಿದ್ದರು. ವರದಿ ರಾಸ ಹನುಮಂತೇಗೌಡ, SFTV ನ್ಯೂಸ್, ಮಂಡ್ಯ. SFTV ನ್ಯೂಸ್, ಇದು ಕನ್ನಡಿಗರ ನಾಡಿ ಮಿಡಿತ.